ಭೋಜ್ವಾಡಿ ಗ್ರಾಮದ ತೋಟಪಟ್ಟಿ ರಸ್ತೆ ಕಾಮಗಾರಿಗೆ ಚಾಲನೆ. ಶಾಸಕಿ ಶಶಿಕಲಾ ಜೊಲ್ಲೆ ಅವರ ಪ್ರಯತ್ನದಿಂದ ಕಾಡಾ ಯೋಜನೆಯಡಿ 7 ಲಕ್ಷ ರೂಪಾಯಿ ಮಂಜೂರಿ. ಹೌದು, ನಿಪ್ಪಾಣಿ ತಾಲೂಕಿನ ಭೋಜ್ ಗ್ರಾಮದ ವಾರ್ಡ್ ನಂಬರ್ 9ರಲ್ಲಿ ಗಡಿ ಪ್ರದೇಶ ಅಭಿವೃದ್ಧಿ ಯೋಜನೆ ಅಡಿ ಅಜಿತ್ ಹನ್ಬರ್ ಅವರ ಮನೆಯಿಂದ ಲಕ್ಷ್ಮೀಗುಡಿವರೆಗಿನ 1 ಕಿಲೋಮೀಟರ್ ತೋಟಪಟ್ಟಿ ರಸ್ತೆ ಕಾಮಗಾರಿಗೆ 7 ಲಕ್ಷ. ಮಂಗಳವಾರ ಬೆಳಗ್ಗೆ ಡಾ ಸುದರ್ಶನ್ ಮೂರಾಬಟ್ಟೆ ಮತ್ತು ಪ್ರಶಾಂತ್ ಪಾಟೀಲರ ಶುಭ ಹಸ್ತದಿಂದ ಗುದ್ದಲಿ ಪೂಜೆ ಮಾಡುವುದರೊಂದಿಗೆ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಪ್ರಾರಂಭದಲ್ಲಿ ರವಿ ಮಾನೆ, ಭರತ್ ಗುರವ್, ಮಹಾದೇವ್ ಗಾವಡೆ, ಅಜಿತ್ ಹನ್ಬರ್ ಅವರಿಂದ ಶ್ರೀಫಲ ಅರ್ಪಿಸಿದರು. ಇದೇ ಸಂದರ್ಭದಲ್ಲಿ ಡಾ ಸುದರ್ಶನ್ ಮೂರಾಬಟ್ಟೆ ಮಾತನಾಡಿ, ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಅವರ ವಿಶೇಷ ಪ್ರಯತ್ನದಿಂದ ಈಗಾಗಲೇ ತೋಟಪಟ್ಟಿ ರಸ್ತೆಗಳು, ಗ್ರಾಮದ ಪ್ರಮುಖ ರಸ್ತೆಗಳ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಭೋಜ್ ಮತ್ತು ಭೋಜ್ವಾಡಿ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು. ಮತಕ್ಷೇತ್ರದ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದಂತಹ ಸೌ ಗೌರವಾನ್ವಿತ ಶಶಿಕಲಾ ಜೊಲ್ಲೆ ವೈನಿ ಹಾಗೂ ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಸಂಸದರಾಗಿದ್ದಾರೆ. ಅವರ ಈ ಕೆಲಸವನ್ನು ಮೆಚ್ಚಿ ಇಲ್ಲಿರ್ತಕ್ಕಂತಹ ಭೋಜ್ ಮತ್ತು ಭೋಜ್ವಾಡಿ ಗ್ರಾಮದ ಹಾಗೂ ಈ ಪಾನಂದಿ ರಸ್ತೆಯ ಎಲ್ಲ ರೈತರ ಪರವಾಗಿ ನಾನು ಅವರಿಗೆ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಜೊಲ್ಲೆ ಅಣ್ಣಂತಹ ಲೋಕಸಭಾ ಇಲೆಕ್ಷನ್ದಲ್ಲಿ ಈ ಭೋಜ್ ಗ್ರಾಮದ ಮತ್ತು ಭೋಜ್ವಾಡಿ ಗ್ರಾಮದ ಸಮಸ್ತ ಗ್ರಾಮಸ್ಥರ ಬೆಂಬಲ ಮತ್ತು ಸಹಕಾರ ಅವರಿಗೆ ಇದೆ. ಮತ್ತು ರಸ್ತೆ ಕಾಮಗಾರಿ ಚಾಲನೆ ವೇಳೆ ಪ್ರಶಾಂತ್ ಮಗದುಂ, ಲಕ್ಷ್ಮಣ್ ಪಾಟೀಲ್, ಮಲಗೊಂಡ ಪಾಟೀಲ್, ಸಚಿನ್ ಮೌಕಿತೆ, ಶೇಖಪ್ಪ ಬೆಟಗೇರಿ, ಸಂತೋಷ್ ಮಾಳಿ, ಅಜಿತ್ ಹನ್ಬರ್, ಸಂಜಯ್ ಪಾಟೀಲ್, ಸಚಿನ್ ಮೌಕಿತೆ, ಚಂದ್ರಕಾಂತ್ ಪಾಟೀಲ್, ಕಿರಣ್ ಸಾಳುಂಕೆ, ಗುತ್ತಿಗೆದಾರ ಅಮಿತ್ ಮಗದುಂ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.